14 ದಿನದಲ್ಲೇ ಕೆಪಿಎಸ್ಸಿ ಕಾರ್ಯದರ್ಶಿ ಬದಲಾವಣೆ. ಅರ್ಧ ತಿಂಗಳಿನಲ್ಲೇ 2 ಬಾರಿ ಕೆಪಿಎಸ್ಸಿ ಕಾರ್ಯದರ್ಶಿಗಳ ಬದಲಾವಣೆ ಅಚ್ಚರಿ ಮೂಡಿಸಿದ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ನಡೆ. ಹದಿನಾಲ್ಕು ದಿನದಲ್ಲೇ ಕೆಪಿಸಿಸಿ ಕಾರ್ಯದರ್ಶಿ ಬದಲಾವಣೆ. ಅರ್ಧ ತಿಂಗಳಲ್ಲೇ 2 ಬಾರಿ ಕೆಪಿಎಸ್ಸಿ ಕಾರ್ಯದರ್ಶಿಗಳ ಬದಲಾವಣೆ ಅಚ್ಚರಿ ಮೂಡಿಸಿದಂತಹ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ನಡೆ. ಜೂನ್ 3ರಂದು ಕೆಪಿಎಸ್ಸಿ ಕಾರ್ಯದರ್ಶಿಯಾಗಿ ಐಎಎಸ್ ಡಾಕ್ಟರ್ ವಿಶಾಲ್ ಆರ್ ನೇಮಕ. ಆದರೆ ನಿನ್ನೆ ಐಎಎಸ್ ಜಾನಕಿ ಕೆಎಂ ಅವರನ್ನ ಕೆಪಿಎಸ್ಸಿ ಕಾರ್ಯದರ್ಶಿಯನ್ನಾಗಿ ನೇಮಕ. ಬಾಗಲಕೋಟೆ ಜಿಲ್ಲಾಧಿಕಾರಿಯಾಗಿದ್ದಂತಹ ಜಾನಕಿ ಕೆಎಂಗೆ ಕೆಪಿಎಸ್ಸಿ ಕಾರ್ಯದರ್ಶಿಯ ಹೊಣೆ. 6 ತಿಂಗಳಿನಲ್ಲಿ 6 ಬಾರಿ ಕೆಪಿಎಸ್ಸಿ ಕಾರ್ಯದರ್ಶಿಯನ್ನ ಬದಲಾಯಿಸಿದಂತಹ ರಾಜ್ಯ ಸರ್ಕಾರ. ಇದೇ ಜೂನ್ನಲ್ಲಿ ಕೆಪಿಸಿಸಿ ಕಾರ್ಯದರ್ಶಿಯಾಗಿ ರಮಣ್ ದೀಪ್ ಚೌಧರಿಯನ್ನ ವರ್ಗಾವಣೆ ಮಾಡಲಾಗಿತ್ತು. ಪರೀಕ್ಷಾ ಅಕ್ರಮಗಳು, ಪರೀಕ್ಷಾ ಅವ್ಯವಸ್ಥೆ, ನೇಮಕಾತಿ ಅಕ್ರಮಗಳಿಂದ ನಲುಗಿ ಹೋಗಿರುವಂತಹ ಕೆಪಿಎಸ್ಸಿ ಸುಧಾರಣೆ ಮಾಡುವ ಭರವಸೆ ನೀಡಿದ್ದಂತಹ ಸಿಎಂ ಸಿದ್ದರಾಮಯ್ಯ ಸರ್ಕಾರದಿಂದ ಅಚ್ಚರಿ. 2 ತಿಂಗಳ 3 ತಿಂಗಳಕ್ಕೆಲ್ಲ ಚೇಂಜ್ ಮಾಡ್ತಾ ಕೂತ್ಕೊಂಡ್ರೆ ಹೆಂಗೆ ಪರಿಸ್ಥಿತಿ? ಇವರ ಈ ಒಂದು ನಡೆ ಬಹಳಷ್ಟು ಅನುಮಾನಗಳಿಗೆ ಬೇರೆ ಕಾರಣವಾಗ್ತಾ ಇದೆ. ಏನ್ ನಡೀತಿದೆ ರಾಜ್ಯ ಸರ್ಕಾರದಲ್ಲಿ ಅಂತ. 14 ದಿನದಲ್ಲೇ ಕೆಪಿಎಸ್ಸಿ ಕಾರ್ಯದರ್ಶಿಯನ್ನ ಬದಲಾವಣೆ ಮಾಡಿರುವಂತಹ ಘಟನೆ ನಡೆದಿದೆ. ಅರ್ಧ ತಿಂಗಳಿನಲ್ಲೇ 2 ಬಾರಿ ಕೆಪಿಎಸ್ಸಿ ಕಾರ್ಯದರ್ಶಿಗಳ ಬದಲಾವಣೆಯನ್ನ ಕೂಡ ಮಾಡಲಾಗಿದೆ. ಅಚ್ಚರಿ ಮೂಡಿಸಿದೆ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದ ನಡೆ. ಯಾಕಾಗಿ ಈ ತರ ಮಾಡಿದ್ರು, ಏನ್ ನಡೀತಾ ಇದೆ ಅಲ್ಲಿ ಒಳಗಡೆ, ಕೆಪಿಎಸ್ಸಿ ಕಾರ್ಯದರ್ಶಿಯ ಬದಲಾವಣೆ ಮಾಡುವಂತಹದ್ದೇನಿದೆ ಅಲ್ಲಿ ಅನ್ನುವಂತಹ ಎಲ್ಲಾ ಒಂದು ಅನುಮಾನಗಳು ಕೂಡ ಈಗ ಹುಟ್ಟುಕೊಂಡಿರುವಂತದ್ದು. ಇದರ ಬಗ್ಗೆ ಮಾತನಾಡಲಿಕ್ಕೆ ವಿಶೇಷ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಕೃಷ್ಣ, 14 ದಿನದಲ್ಲಿ ಕೆಪಿಎಸ್ಸಿ ಕಾರ್ಯದರ್ಶಿಯ ಬದಲಾವಣೆಗಳಾಗ್ತಾ ಇದೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಕಾವ್ಯ, ಹದಗೆಟ್ಟಿರುವಂತ ಕೆಪಿಎಸ್ಸಿಯನ್ನ ಸರ್ಕಾರ ಸುಧಾರಣೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಕಳೆದ 1.5 ವರ್ಷಗಳಲ್ಲಿ 5 ರಿಂದ 6 ಸೆಕ್ರೆಟರಿಗಳನ್ನ ಸರ್ಕಾರ ಚೇಂಜ್ ಮಾಡ್ತಾ ಇದೆ. ಯಾವ ಐಎಎಸ್ ಅಧಿಕಾರಿಗಳಿಂದಲೂ ಕೆಪಿಎಸ್ಸಿಯನ್ನ ಸುಧಾರಣೆ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಅನುಮಾನ ಕೊಡಕ್ಕಾಗ್ತಾ ಇದೆ. ಯಾಕಂದ್ರೆ ಹಿರಿಯ ಐಎಎಸ್ ಅಧಿಕಾರಿಗಳನ್ನ ನೇಮಕ ಮಾಡಿದ್ರು ಕೂಡ ಕೆಪಿಎಸ್ಸಿಗೆ ಸಮರ್ಪಕವಾದ ರೀತಿ ದಕ್ಷ ಅಧಿಕಾರಿಯನ್ನ ನೇಮಕ ಮಾಡುವುದರಲ್ಲಿ ಇಲ್ಲಿ ಒಂದ್ ಕಡೆ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅನ್ನೋದು ಕೂಡ ಸ್ಪಷ್ಟ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಕಳೆದ ಕೆಲ ದಿನಗಳ ಹಿಂದೆ ಕೆಲ ಐಎಎಸ್ ಗಳನ್ನ ನೇಮಕ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ನಡುವೆ ಗುದ್ದಾಟದಿಂದ ಅಲ್ಲಿ ಸರಿಯಾದ ರೀತಿಯಲ್ಲಿ ಸಮರ್ಪಕವಾದ ರೀತಿಯಲ್ಲಿ ಕೆಲಸ ಮಾಡಕ್ಕೆ ಸಾಧ್ಯ ಆಗ್ಲಿಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರ ಎಲ್ಲೇ ಒಂದ್ ಕಡೆ ವೈಫಲ್ಯದ ಮೇಲೆ ವೈಫಲ್ಯಗಳನ್ನ ಕೆಪಿಎಸ್ಸಿ ಕಾರ್ಯದರ್ಶಿ ಹುದ್ದೆಗಳಲ್ಲಿ ಕೂಡ ನೇಮಕದ ವಿಚಾರದಲ್ಲಿ ಸರ್ಕಾರ ವೈಫಲ್ಯ ಮಾಡ್ತಾ ಇದೆ ಅಂತ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಳೆದ 16 ತಿಂಗಳಲ್ಲಿ 6 ರಿಂದ 7 ಜನ ಸೆಕ್ರೆಟರಿಗಳನ್ನ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಯಾರು ಕೂಡ ಖಡಕ್ ಆಗಿ ಸಮರ್ಪಕವಾದ ರೀತಿಯಲ್ಲಿ ಕೂಡ ಸರ್ಕಾರ ನೇಮಕ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಈ ಹಿಂದೆ ನೋಡಿದಂತ ಸಂದರ್ಭದಲ್ಲಿ ರಮಣದೀಪ್ ಚೌಧರಿಯನ್ನ ಕೂಡ ಕಳೆದ ಕೆಲ ತಿಂಗಳ ಹಿಂದೆ ಕೂಡ ನೇಮಕ ಮಾಡಿತ್ತು. ಆದ್ರೆ ರಮಣದೀಪ್ ಚೌಧರಿಯನ್ನ ಕೂಡ ಸರ್ಕಾರ ವರ್ಗಾವಣೆ ಮಾಡ್ತು. ತದನಂತರ ಹೆಚ್ಚುವರಿಯಾಗಿ ಆರ್ ವಿಶಾಲ್ ಅವರನ್ನು ಕೂಡ ಸರ್ಕಾರ ನೇಮಕ ಮಾಡ್ತು. ಆದ್ರೂ ಸಹ ಅವರು ಕೂಡ ಸಮರ್ಪಕವಾದ ರೀತಿಯಲ್ಲಿ
ನೇಮಕ ಮಾಡಿರ್ತಂತ ಸಂದರ್ಭದಲ್ಲಿ ಕೂಡ ಕೆಲಸ ಮಾಡಲಿಲ್ಲ. ನಂತರ ಅಧ್ಯಕ್ಷರು ಮತ್ತು ಸದಸ್ಯರ ನಡುವೆ ಸಂಘರ್ಷ ಆಗಿ ಲತಾ ಕುಮಾರಿಯನ್ನು ಕೂಡ ವರ್ಗಾವಣೆ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಈಗ ಮತ್ತೆ ರಮಣದೀಪ್ ಚೌಧರಿಯನ್ನ ಈಗ ಟ್ರಾನ್ಸ್ಫರ್ ಮಾಡತ್ತಂತ ಬಿನ್ನದೆ ಈಗ ಮತ್ತೆ ಬೇರೆಯವರ ನೇಮಕ ಮಾಡಿರೋದು ಕೂಡ ಸರ್ಕಾರದ ನಡೆಗೆ ಸಂಬಂಧಪಟ್ಟಂತೆ, ಸಿದ್ದರಾಮಯ್ಯ ನಡೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಯಾಕಂದ್ರೆ ಕೆಪಿಎಸ್ ಅಂದ್ರೆ ಹಗರಣ ಭ್ರಷ್ಟಾಚಾರದಿಂದ ತಾಂಡು ಮಾಡ್ತಾ ಇದೆ. ಇದಕ್ಕೆ ಒಂದು ಸುಧಾರಣೆ ಮಾಡ್ಬೇಕಂದ್ರೆ ಒಬ್ಬ ಖಡಕ್ IAS ಅಧಿಕಾರಿಗಳ ಹೊಣೆಯನ್ನ ಸರ್ಕಾರ ಕೊಡ್ಬೇಕಾಗಿತ್ತು. ಆದ್ರೆ ಯಾರನ್ನು ಕೂಡ ಸಮರ್ಪಕವಾದ ರೀತಿಯಲ್ಲಿ ನೇಮಕ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಈಗ ಮತ್ತೆ KPSC ಕಾರ್ಯದರ್ಶಿಗಳನ್ನ ಎತ್ತಂಗಡಿ ಮಾಡಿದ್ರು, ಅವರ ಸ್ಥಾನಕ್ಕೆ ಬೇರೆಯವರ ನೇಮಕ ಮಾಡಿದ್ರು. ಸಾಕಷ್ಟು ಅನುಮಾನವನ್ನು ಕೂಡ ಮೂಡಿಸ್ತಾ ಇದೆ. ಯಾಕಂದ್ರೆ ಎಷ್ಟೋ ಅಭ್ಯರ್ಥಿಗಳು ಕೂಡ ಕಾಯ್ತಾ ಇದ್ದಾರೆ KPSC ಅಲ್ಲಿ ನಾವು ಹುದ್ದೆ ಪಡ್ಕೊಳ್ಬೇಕು ಅಂತ. ಆದ್ರೆ ಪಾರದರ್ಶಕವಾಗಿ ಸಮರ್ಪಕವಾದ ರೀತಿಯಲ್ಲಿ ಯಾವ ಎಕ್ಸಾಮ್ಗಳನ್ನ ಕೂಡ KPSC ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಕೆಲ ತಿಂಗಳ ಹಿಂದೆ ನೋಡಿದಂತ ರೀತಿಯಲ್ಲಿ KPSC ಕೆಲವು KS ಹುದ್ದೆಗಳನ್ನ ಕೂಡ ನೇಮಕಾತಿ ಕೂಡ ಎಕ್ಸಾಮ್ ಕೂಡ ಮಾಡ್ತು. ಆದ್ರೆ ಎಕ್ಸಾಮ್ ಅನ್ನ ಸಮರ್ಪಕವಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಎಕ್ಸಾಮ್ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಎಷ್ಟೋ ಪ್ರಶ್ನೆ ಪತ್ರಿಕೆಗಳಿಂದ ಲೋಪದಿಂದ ಸರಿಯಾದ ರೀತಿಯಲ್ಲಿ ಎಕ್ಸಾಮ್ ಮಾಡಕ್ಕೆ ಯಾವ ಸೆಕ್ರೆಟರಿಗಳಿಂದ ಕೈಯಿಂದ ಆಗದ ಕಾಡಿದಾಗ ಈಗ ಮತ್ತೆ KPSCಗೆ ಹೊಸ ಕಾರ್ಯದರ್ಶಿಯನ್ನ ಸರ್ಕಾರ ನೇಮಕ ಮಾಡುವಂತ ಪ್ರಯತ್ನವನ್ನ ಕೂಡ ಈಗ ಮಾಡಿರುವಂತದ್ದು. ಕಾವ್ಯ. ಎಸ್ ಕೃಷ್ಣ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. 14 ದಿನಗಳಲ್ಲೇ KPSC ಕಾರ್ಯದರ್ಶಿಯವರ ಬದಲಾವಣೆಗಳು ನಡೀತಾ ಇದೆ. ಅರ್ಧ ತಿಂಗಳಿನಲ್ಲೇ 2 ಬಾರಿ KPSC ಕಾರ್ಯದರ್ಶಿಗಳ ಬದಲಾವಣೆಯನ್ನ ಮಾಡಿದೆ. ಈ ಒಂದು ವಿಚಾರ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದ ಈ ಒಂದು ನಡೆ ಭಾರೀ ಅಚ್ಚರಿಯನ್ನ ಮೂಡಿಸಿರುವಂತದ್ದು. ಜೂನ್ 3ರಂದು KPSC ಕಾರ್ಯದರ್ಶಿಯಾಗಿ IAS ಡಾಕ್ಟರ್ ವಿಶಾಲ್ ಆರ್ ಅವರ ನೇರವಾದ ನೇಮಕಾತಿ ನಡೆಯುತ್ತೆ. ತದಾದ ನಂತರ ನಿನ್ನೆ IAS ಜಾನಕಿ KM ಅವರನ್ನ KPSC ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗುತ್ತೆ. ಬಾಗಲಕೋಟೆ ಜಿಲ್ಲಾಧಿಕಾರಿಯಾಗಿದ್ದಂತಹ ಜಾನಕಿ KMಗೆ KPSC ಕಾರ್ಯದರ್ಶಿಯ ಹೊಣೆಯನ್ನ ಕೊಡಲಾಗುತ್ತೆ. 16 ತಿಂಗಳಿನಲ್ಲಿ 6 ಬಾರಿ KPSC ಕಾರ್ಯದರ್ಶಿಯನ್ನ ಈ ಒಂದು ಸರ್ಕಾರ ಬದಲು ಮಾಡುತ್ತೆ. ಈ ಬದಲಾವಣೆಯೇ ಹಲವು ಅನುಮಾನಗಳಿಗೆ ಕಾರಣವಾಗಿರುವಂತದ್ದು. ಜೂನ್ 15ರಲ್ಲಿ KPSC ಕಾರ್ಯದರ್ಶಿಯಾಗಿ ರಮಣದೀಪ್ ಚೌಧರಿಯನ್ನ ವರ್ಗಾವಣೆ ಮಾಡಿತ್ತು. ಯಾಕಿಷ್ಟು ವರ್ಗಾವಣೆಗಳು, ಯಾಕಿಷ್ಟು ಬದಲಾವಣೆಗಳು ಎಲ್ಲವೂ ಕೂಡ ಅನುಮಾನವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.